ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದ ಅತ್ಯಂತ ಮುಖ್ಯವಾದ ವಿಷಯವಾದ ವಿಶೇಷಣಗಳು ಬಗ್ಗೆ ಸಂಪೂರ್ಣವಾಗಿ ಕಲಿಯೋಣ. ವಿಶೇಷಣ ಎಂದ್ರೇನು? ವಿಶೇಷಣ ಏಕೆ ಬಳಸ್ತಾರೆ? ವಿಶೇಷಣದಲ್ಲಿ ವಿಧಗಳು ಅಂದರೆ ಟೈಪ್ಸ್ ಯಾವ್ಯಾವುದು? ಗುಣವಾಚಕ ವಿಶೇಷಣ ಅಂದರೆ ಏನು? ಸಂಖ್ಯಾವಾಚಕ ವಿಶೇಷಣ ಅಂದರೆ ಏನು? ಪರಿಮಾಣವಾಚಕ ವಿಶೇಷಣ ಅಂದರೆ ಏನು? ಸೂಚಕ ವಿಶೇಷಣ ಅಂದರೆ ಏನು? ಇದನ್ನು ನಾವು ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಷಯ ನಿಮ್ಮ ಶಾಲಾ ಪರೀಕ್ಷೆಗಳಲ್ಲಿ ಅಥವಾ ಸರಿಯಾಗಿ ಕನ್ನಡ ಮಾತಾಡಲು ನಿಮ್ಮ ಕನ್ನಡ ರೈಟಿಂಗನ್ನು ಇಂಪ್ರೂವ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ಮೊದಲು ವಿಶೇಷಣ ಎಂದರೆ ಏನು ಎಂದು ತಿಳ್ಕೊಳ್ಳೋಣ ಅಲ್ವಾ. ನಾಮಪದದ ಗುಣ, ಬಣ್ಣ, ಸಂಖ್ಯೆ, ಆಕಾರ ಅಥವಾ ಸ್ವಭಾವವನ್ನು ತಿಳಿಸುವ ಪದವನ್ನು ನಾವು ವಿಶೇಷಣ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ ನಾಮಪದದ ಬಗ್ಗೆ ಹೆಚ್ಚುವರಿ ಮಾಹಿತಿ ಕೊಡುವ ಪದವೇ ವಿಶೇಷಣ. ಅಂದರೆ ನಾಮಪದ ನೌನ್ ಏನಂತ ಹೇಳ್ತೀವಲ್ಲ ಅದರ ಬಗ್ಗೆ ನಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡುತ್ತಲ್ಲ ಆ ವರ್ಡನ್ನು ನಾವು ವಿಶೇಷಣ ಅಥವಾ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಒಳ್ಳೆಯ ಹುಡುಗ ಅಂದರೆ ಹುಡುಗ ಹೇಗಿದ್ದಾನೆ ಅಂತ ಹೇಳೋದು ಹೇಗೆ? ಒಳ್ಳೆಯ ಹುಡುಗ ಅಂತ ಹೇಳ್ತಾ ಇದೀವಿ. ಸೊ ಹುಡುಗನ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡೋ ವರ್ಡ್ ಯಾವುದಿಲ್ಲಿ? ಒಳ್ಳೆಯ. ಅದೇ ಥರ ದೊಡ್ಡ ಮನೆ ಅಲ್ವಾ. ಮನೆ ಹೇಗಿದೆ ಅಂತ ಕೇಳಿದರೆ ಏನಂತ ಹೇಳ್ತೀರಿ ನೀವು? ದೊಡ್ಡ ಮನೆ ಅಲ್ವಾ. ಸೊ ಮನೆ ಬಗ್ಗೆ ಇನ್ಫಾರ್ಮೇಷನು ಅಥವಾ ಅದ್ರ ಬಗ್ಗೆ ಹೊಗಳ್ತಾ ಇರೋ ಪದ ಅಥವಾ ವಿಶೇಷತೆಯನ್ನು ತೋರಿಸ್ತಾ ಇರೋದಿಲ್ಲಿ ದೊಡ್ಡ ಅನ್ನೋದು, ಅದು ಒಂದು ವಿಶೇಷಣ ಆಗುತ್ತೆ. ಅದೇ ಥರ ಹೂ ಅಂತ ಹೇಳಿದರೆ ಏನು ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ. ಅದನ್ನು ನಾವು ಕೆಂಪು ಹೂವು ಅಂತ ಹೇಳಿದರೆ ಅದರ ಕಲರನ್ನು ನಾವು ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಇಮ್ಯಾಜಿನೇಷನ್ಗೆ ಹೆಲ್ಪ್ ಆಗುತ್ತೆ. ಈ ಥರ ಪದಗಳನ್ನು ನಾವು ವಿಶೇಷಣ ಅಂತ ಹೇಳ್ತೀವಿ ಅಲ್ವಾ. ನೆಕ್ಸ್ಟ್ ಏನಕ್ಕೆ ಬೇಕು ನಮಗೆ ವಿಶೇಷಣ ಅಥವಾ ಇಂಪಾರ್ಟೆನ್ಸ್ ಏನು ಅಂತ ಅಂದರೆ ಇದು ನಮಗೆ ಬಳಸೋದ್ರಿಂದ ವಾಕ್ಯದ ಅರ್ಥ ಕಂಪ್ಲೀಟಾಗಿ ತಿಳಿಯುತ್ತೆ. ಇವಾಗ ನೋಡಿದ್ವಲ್ಲ, ಮನೆ ಅನ್ನೋ ಬದಲು ದೊಡ್ಡ ಮನೆ ಅಂದರೆ ನಮಗೆ ವಿಜುವಲೈಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ಲ್ಯಾಂಗ್ವೇಜು ತುಂಬ ಬ್ಯೂಟಿಫುಲ್ ಆಗುತ್ತೆ, ಅಂದರೆ ಭಾಷೆ ಸುಂದರವಾಗುತ್ತದೆ. ಎಕ್ಸಾಂಪಲ್ ನಾವು ಅವಾಗಲೇ ಕೆಂಪು ಹೂ ಅಂತ ಹೇಳಿದ್ವಲ್ಲ. ಸೊ ಹೂ ಅಂತ ಹೇಳೋಕ್ಕಿಂತ ಕೆಂಪು ಹೂ ಅಂದರೆ ನಿಮಗೆ ಕ್ಲಾರಿಟಿ ಅಥವಾ ಹೆಚ್ಚು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಲ್ವಾ. ಇದಕ್ಕೋಸ್ಕರ ನಮಗೆ ವಿಶೇಷಣದ ಬಗ್ಗೆ ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನಾವು ವಿಶೇಷಣದ ವಿಧಗಳು ಅಂದರೆ ಟೈಪ್ಸ್ ಬಗ್ಗೆ ನೋಡೋಣ. ಇಲ್ಲಿ 4 ಟೈಪ್ಸ್ ಬರುತ್ತೆ. ಒಂದು ಗುಣವಾಚಕ, ಇನ್ನೊಂದು ಸಂಖ್ಯಾವಾಚಕ, ಇನ್ನೊಂದು ಪರಿಮಾಣವಾಚಕ, ಕೊನೆಗೆ ಒಂದು ಸೂಚಕ ವಿಶೇಷಣ. ಇದನ್ನು ಒಂದೊಂದಾಗಿ ಸಪ್ರೇಟಾಗಿ ಡೀಟೇಲಾಗಿ ತಿಳಿಯೋಣ. ಫಸ್ಟು ಗುಣವಾಚಕ ನೋಡೋಣ ಅಲ್ವಾ. ಗುಣ ಅಂದರೆ ಏನು? ಕ್ಯಾರೆಕ್ಟರ್ ಅಲ್ವಾ. ಸೊ ನಾಮಪದದ ಗುಣ, ಬಣ್ಣ, ಸ್ವಭಾವ ಅಥವಾ ಆಕಾರವನ್ನು ತಿಳಿಸುವ ಪದವನ್ನು ಗುಣವಾಚಕ ವಿಶೇಷಣ ಅಂತ ಹೇಳ್ತಾರೆ. ರಿಪೀಟ್ ಮಾಡ್ತೀನಿ ನೋಡಿ. ನಾಮಪದದ ಅಂದರೆ ನೌನ್ಸ್ದು ಗುಣ, ಬಣ್ಣ, ಸ್ವಭಾವ ಅಥವಾ ಆಕಾರವನ್ನು ತಿಳಿಸುವ ವಿಶೇಷಣ. ಗುಣ ಅಂದರೆ ಏನು? ಕ್ಯಾರೆಕ್ಟರಿಸ್ಟಿಕ್ಸ್, ಅಂದರೆ ಒಳ್ಳೆಯ ಹುಡುಗ ಅಂತ ನೋಡಿದ್ವಲ್ಲ ಅದೇ ಥರ. ಬಣ್ಣ ಅಂದರೆ ಏನು? ಕಲರ್ಸ್, ಕೆಂಪು ಹೂವು ನೋಡಿದ್ವಲ್ವ. ಸ್ವಭಾವ ಅಂದರೆ ಹೇಗಿದೆ ಅನ್ನೋದರ ಮೇಲೆ ಇರುತ್ತೆ. ಆಕಾರ ಅಂದರೆ ಅದ್ರ ಸೈಜ್ ಹೇಗಿರುತ್ತೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್ ನೋಡೋಣವಾ. ನೋಡಿ, ಒಂದನೇದು ಒಳ್ಳೆಯ ಹುಡುಗ. ಸೊ ಹುಡುಗಂದು ಕ್ಯಾರೆಕ್ಟರ್ ಗುಣ ಹೇಳ್ತಾ ಇದೆ ಅಲ್ವಾ, ಅದು ನಮಗೆ ಅದು ಇಲ್ಲಿ ವಿಶೇಷಣವಾಗುತ್ತೆ. ಸುಂದರ ಹೂವು. ಸೊ ಹೂ ಹೇಗಿದೆ ಅನ್ನೋದು ಇಲ್ಲಿ ನಮಗೆ ಹೇಳೋದು ಸುಂದರ ಅನ್ನೋ ಪದ, ಅಂದರೆ ಹೂವಿನ ಲಕ್ಷಣವನ್ನು ನಮಗೆ ಸುಂದರ ಅನ್ನೋ ಪದ ತಿಳಿಸ್ಕೊಡುತ್ತೆ. ಅದಕ್ಕೆ ಅದು ಇಲ್ಲಿ ವಿಶೇಷಣ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ದೊಡ್ಡ ಮರ. ಸೊ ದೊಡ್ಡ ಅನ್ನೋದಿಲ್ಲಿ ಮರದ ಸೈಜ್ ಹೇಳುತ್ತೆ, ಗಾತ್ರವನ್ನು ತಿಳಿಸುತ್ತೆ ನಮಗೆ ಅಲ್ವಾ. ಮರ ಅಂತ ಹೇಳಿದರೆ ನೀವು ಚಿಕ್ಕದ ದೊಡ್ಡದ ಅಂತ ಗೊತ್ತಾಗಲ್ಲ. ಅದೇ ದೊಡ್ಡ ಮರ ಅಂದರೆ ಒಂದು ಕ್ಲಾರಿಟಿ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ದೊಡ್ಡ ಅನ್ನೋದು ವಿಶೇಷಣ ಪದ. ಅದೇ ಥರ ಸಿಹಿ ಮಾವು. ಸೊ ಮಾವು ಎಷ್ಟು ರುಚಿಯಾಗಿದೆ ಅಂತ ತಿಳಿಸೋದೇ ನಿಮಗೆ ಸಿಹಿ ಅನ್ನೋ ಪದಯಂತ್ರ ಅಲ್ವಾ. ಸೊ ಇವೆಲ್ಲವೂ ಅದರ ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೇಳೋ ಅಂಥ ಪದಗಳು. ಇವೆಲ್ಲವೂ ಕೂಡ ಗುಣವಾಚಕ ವಿಶೇಷಣಗಳು. ಅದೇ ಥರ ಮುಂದಿನ ನೋಡೋಣವಾ. ಸಂಖ್ಯಾವಾಚಕ ವಿಶೇಷಣ. ಸಂಖ್ಯೆ ಅಂದರೆ ಏನು? ಸಂಖ್ಯೆ ಅಂದರೆ ನಂಬರ್ಸ್. ಸೊ ಸಂಖ್ಯೆ ತಿಳಿಸುವ ವಿಶೇಷಣವೇ ಇಲ್ಲಿ ಸಂಖ್ಯಾವಾಚಕ ವಿಶೇಷಣ ಅಲ್ವಾ. ಸೊ ಇಲ್ಲಿ ನೋಡಿ, ಒಂದು ಪುಸ್ತಕ ಎಷ್ಟಿದೆ? ಒಂದು ಅಲ್ವಾ. ಅದೇ ಥರ 2 ಮಕ್ಕಳು ಎಷ್ಟಿದ್ದಾರೆ? 2. 5 ಪೆನ್ನುಗಳು. ಸೊ ಪೆನ್ನು 5 ಇದ್ದಾವೆ, ಅಂದರೆ 5 ಪೆನ್ಸ್ ಇದ್ದಾವೆ. ಸೊ ಇಲ್ಲಿ ಯಾವ್ಯಾವುದು ನೀವು ನಂಬರ್ಸ್ ಬಗ್ಗೆ ಹೇಳ್ತೀರಲ್ವಾ ಆ ಥರ ವಿಶೇಷಣಗಳು ಬಂದರೆ ಅದು ಸಂಖ್ಯಾವಾಚಕ ವಿಶೇಷಣ ಆಗುತ್ತೆ. ಮುಂದೆ ನಾವು 3ನೇ ವಿಶೇಷಣ ನೋಡೋಣವಾ. ಪರಿಮಾಣವಾಚಕ ವಿಶೇಷಣ. ಅಂದರೆ ಪರಿಮಾಣ ಅಂದರೆ ಏನು? ಪ್ರಮಾಣತೆ
ಅಂದರೆ ಅಳತೆ ಅಥವಾ ಪ್ರಮಾಣ ತಿಳಿಸುವ ವಿಶೇಷಣ ನಮಗೆ ಪರಿಮಾಣವಾಚಕ ವಿಶೇಷಣ ಅಂತ ಹೇಳ್ತೀವಿ. ಇದು ನಮ್ಮದು ಮೂರನೆಯ ವಿಶೇಷಣ ಅಲ್ವಾ. ಎಕ್ಸಾಂಪಲ್ ನೋಡಿ, ಇಲ್ಲಿ ಸ್ವಲ್ಪ ನೀರು, ಹೆಚ್ಚು ಅಕ್ಕಿ ಮತ್ತು ಸ್ವಲ್ಪ ಸಮಯ ಅಂತ ಹೇಳಿದ್ದೀನಿ. ಸ್ವಲ್ಪ ನೀರು ಅಂದರೆ ನನ್ನ ಹತ್ರ ಸ್ವಲ್ಪ ನೀರು ಅಷ್ಟೇ ಇದೆ ಅಂತ ಹೇಳ್ತೀರಾ, ಅಂದರೆ ನಿಮ್ಮ ಹತ್ರ ಇರೋ ಕ್ವಾಂಟಿಟಿ ಕಡಿಮೆ ಇದೆ ಅಥವಾ ಹೆಚ್ಚಿದೆ ಅನ್ನೋ ಹೇಳುವಾಗ ಪ್ರಮಾಣ ಅಥವಾ ಅಳತೆಯನ್ನು ಹೇಳುತ್ತಲ್ವಾ, ಅದಕ್ಕೆ ಅದು ಪರಿಮಾಣವಾಚಕ ವಿಶೇಷಣ. ಇವಾಗ ಹೆಚ್ಚು ಅಕ್ಕಿ, ಸೊ ಈಗ ಮನೆಯಲ್ಲಿ ಜಾಸ್ತಿ ಇದ್ದಾರೆ ಜನ ಅನ್ನುವಾಗ ಹೆಚ್ಚು ಅಕ್ಕಿ ಅನ್ನ ಮಾಡಿ ಅಂತ ಹೇಳ್ತೀರಲ್ವಾ. ಸೊ ಹೆಚ್ಚು ಅನ್ನೋದು ಗಾತ್ರವನ್ನು ತೋರಿಸುತ್ತೆ ಅಥವಾ ಪ್ರಮಾಣವನ್ನು ತೋರಿಸುತ್ತೆ, ಅದು ಒಂದು ಪರಿಮಾಣವಾಚಕ ವಿಶೇಷಣ. ಅದೇ ಥರ ಸ್ವಲ್ಪ ಸಮಯ ಅನ್ನೋದು ಕೂಡ ಇಲ್ಲಿ ಪ್ರಮಾಣವನ್ನು ತೋರಿಸುತ್ತೆ. ಸೊ ಈ ಥರ ಪದಗಳು ಬಂದರೆ ಅದು ಪರಿಮಾಣವಾಚಕ ವಿಶೇಷಣಗಳು. ಕೊನೆಯ ವಿಶೇಷಣೆಗೆ ಹೋಗೋಣವಾ? ಯಾವುದು? ಸೂಚಕ ವಿಶೇಷಣ. ಸೂಚಕ ಅಂದ್ರೆ ಏನು? ಸೂಚಿಸುವ ವಿಶೇಷಣ ಅಂದರೆ ಡೈರೆಕ್ಷನ್ಸ್. ನಮಗೆ ಡೈರೆಕ್ಷನ್ಸನ್ನು ತೋರಿಸುತ್ತಲ್ಲ ಆ ವಿಶೇಷಣವನ್ನು ನಾವು ಸೂಚಿಸುವ ವಿಶೇಷಣ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಇಲ್ಲಿ ಈ ಪುಸ್ತಕ ಅಲ್ವಾ, ಈ ಪುಸ್ತಕದಲ್ಲಿ ಈ ಎಂಬುದು ಪುಸ್ತಕವನ್ನು ಸೂಚಿಸುತ್ತೆ, ಡೈರೆಕ್ಷನ್. ಇಲ್ಲಿ ದಿಸ್ ಬುಕ್ ಅಂತ ಹೇಳ್ದಂಗೆ, ಸೊ ದಿಸ್ ಅನ್ನೋ ವರ್ಡ್ ಏನು ಬರುತ್ತಲ್ವಾ ಅದು ಇಲ್ಲಿ ಸೂಚಕ ವಿಶೇಷಣ ಆಗುತ್ತೆ. ಅದೇ ಥರ ಆ ಮನೆ ಅಂದರೆ ದಟ್ ಹೌಸ್ ಅಂತ ಏನು ಹೇಳ್ತೀವಿ, ಆ ಅನ್ನೋದು ಇಲ್ಲಿ ನಮಗೆ ಮನೆಯನ್ನು ಸೂಚಿಸುತ್ತೆ, ಡೈರೆಕ್ಷನ್ ತೋರಿಸುತ್ತೆ. ಸೊ ಅದು ಬಂದು ಇಲ್ಲಿ ಸೂಚಕ ವಿಶೇಷಣ ಆಗುತ್ತೆ. ಅದೇ ಥರ ಮೂರನೇದು ಅದೇ ಹುಡುಗ ಎಂಬುದು ಇಲ್ಲಿ ನಿರ್ದಿಷ್ಟ ವ್ಯಕ್ತಿಯನ್ನು ಸೂಚಿಸುತ್ತೆ. ಇವಾಗ ಗ್ರೂಪಲ್ಲಿ ಇರೋ ಜನರಲ್ಲಿ ಅದೇ ಹುಡುಗ ಅಂದರೆ ಯು ಆರ್ ಪಾಯಿಂಟಿಂಗ್ ಎಟ್ ಸಮ್ ಒನ್ ಅಲ್ವಾ, ಸೊ ಡೈರೆಕ್ಷನ್ ತೋರಿಸ್ತಾ ಇದೆ ನಿಮಗೆ. ಆ ವರ್ಡನ್ನು ನಾವು ಇಲ್ಲಿ ಸೂಚಕ ವಿಶೇಷಣ ಅಂತ ತಿಳಿಸ್ತೀವಿ. ಸೊ ಇಲ್ಲಿ ನಾವು 4 ವಿಶೇಷಣ ಬಗ್ಗೆ ಡೀಟೇಲಾಗಿ ನೋಡಿದ್ವಿ. ಮತ್ತೆ ಏನು ಅಂತೀರಾ ನೋಡಿ. ಸೊ ಇದನ್ನು ಐಡೆಂಟಿಫೈ ಮಾಡೋದು ಹೇಗೆ, ವಿಶೇಷಣ ಗುರುತಿಸುವ ವಿಧಾನ ಏನು ಅಂತ ಅಂದರೆ, ನಾಮಪದ ಅಂದರೆ ನೌನ್ ಬಗ್ಗೆ ನಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಹೆಚ್ಚುವರಿ ಮಾಹಿತಿಯನ್ನು ಯಾವ ವರ್ಡ್ ನಮಗೆ ಕೊಡುತ್ತೆ ಆ ವರ್ಡೇ ನಮಗೆ ಇಲ್ಲಿ ವಿಶೇಷಣವಾಗಿ ಬರುತ್ತೆ. ಆಮೇಲೆ ಅದು ಯಾವ ಥರ ಅನ್ನೋದ್ರ ಮೇಲೆ ಕ್ಲಾಸಿಫಿಕೇಶನ್ ಆಫ್ ವಿಶೇಷಣ ಹೋಗುತ್ತೆ. ಇವಾಗ ಪ್ರಾಕ್ಟೀಸ್ ನೋಡಿ, ಇಲ್ಲಿ ಸುಂದರ ಹುಡುಗಿ ಹಾಡುತ್ತಿದ್ದಾಳೆ. ಯಾವ ಥರ ಹುಡುಗಿ ಹಾಡ್ತಾ ಇದ್ದಾಳೆ? ಹುಡುಗಿ ಅನ್ನೋದು ಇಲ್ಲಿ ಸರ್ವನಾಮ ಅಲ್ವಾ, ಅಂದರೆ ಸರ್ವನಾಮ ಯಾವುದು? ನಾಮಪದ ಬದಲೇ ಯೂಸ್ ಮಾಡೋದಲ್ವಾ. ಸೊ ನಾವು ನಿಮಗೆ ನಾಮಪದ ಅಥವಾ ಸರ್ವನಾಮ ಬಗ್ಗೆ ಡೀಟೇಲ್ ಆಗಬೇಕಿದ್ರೆ ನಂದು ಕನ್ನಡ ಅನ್ನೋ ಪ್ಲೇಲಿಸ್ಟ್ ಇದೆ, ನೀವು ಅಲ್ಲಿ ಹೋಗಿ ನೋಡ್ಕೋಬಹುದು. ಸೊ ಹುಡುಗಿಯನ್ನು ಹೊಗಳ್ತಾ ಇರೋ ಪದ ಅಥವಾ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಇಲ್ಲಿ ಸುಂದರ ಅಲ್ವಾ. ಸುಂದರ ಬಂದು ಇಲ್ಲಿ ವಿಶೇಷಣವಾಗುತ್ತೆ. ಸೊ ನಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ಕೊಡುತ್ತಲ್ಲ ಆ ವರ್ಡನ್ನು ನಾವು ವಿಶೇಷಣ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ಇವಾಗ ಆಲ್ರೆಡಿ ಕಲ್ತಿದ್ದೀವಿ, ಮತ್ತೆ ಇನ್ನೊಂದ್ಸಲ ಇಲ್ಲಿ ಗ್ಲಾನ್ಸ್ ಮಾಡೋಣ. ವಿಶೇಷಣ ಮತ್ತು ನಾಮಪದ ಅಂದರೆ ಏನು, ಅದರ ಬಗ್ಗೆ ಇರೋ ಡಿಫ್ರೆನ್ಸಸ್ ಏನು ಅಥವಾ ರಿಲೇಷನ್ ಏನು ಅಂತ ಹೇಳಿದರೆ, ವಿಶೇಷಣ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ನಮಗೆ ಏನು ಸಿಗುತ್ತೆ ನಾಮಪದದ ಬಗ್ಗೆ, ಅದು ನಮಗೆ ವಿಶೇಷಣವಾಗುತ್ತೆ. ನಾಮಪದ ಅಂದರೆ ಏನು ನಾವು ಆಲ್ರೆಡಿ ನೋಡಿದ್ದೀವಿ. ಇದು ವ್ಯಕ್ತಿ, ವಸ್ತುಗಳು, ಸ್ಥಳ, ಪ್ರಾಣಿಗಳ ಹೆಸರು ಅಂದರೆ ನೇಮ್ಸ್ ಆಫ್ ಪರ್ಸನ್, ಥಿಂಗ್ಸ್, ಪ್ಲೇಸಸ್, ಅನಿಮಲ್ಸನ್ನು ನಾವು ನೌನ್ಸ್ ಅಥವಾ ನಾಮಪದ ಅಂತ ಕರಿತೀವಂತ ಆಲ್ರೆಡಿ ನೋಡಿದ್ವಿ. ಈ ನಾಮಪದದ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ನೀಡುವಂಥ ಪದವೇ ನಮಗೆ ವಿಶೇಷಣ. ಇವಾಗ ನೋಡಿ, ಸುಂದರ ಹುಡುಗಿ ಹಾಡುತ್ತಿದ್ದಾಳೆ ಅಂತ ನೋಡಿದ್ವಿ ಅಲ್ವಾ. ಹುಡುಗಿ ಅನ್ನೋದು ಇಲ್ಲಿ ನಾಮಪದ ಆಗುತ್ತೆ, ಸುಂದರ ಅನ್ನೋದು ವಿಶೇಷಣ ಆಗುತ್ತೆ. ಅಂದರೆ ಇದು ಮಾಹಿತಿ ಕೊಡ್ತಾ ಇದೆ, ಹುಡುಗಿ ನಮಗೆ ಹೇಗೆ ಕಾಣಿಸ್ತಾ ಇದ್ದಾಳೆ ಅಥವಾ ಅವಳು ಹೇಗಿದ್ದಾಳೆ ಅನ್ನೋದು ನಮಗೆ ಸುಂದರ ಅನ್ನೋ ಪದದಿಂದ ಗೊತ್ತಾಗುತ್ತೆ, ಅದು ಒಂದು ಇಲ್ಲಿ ವಿಶೇಷಣವಾಗುತ್ತೆ ಅಲ್ವಾ. ಸಾಮಾನ್ಯ ತಪ್ಪುಗಳು ಏನು ಮಾಡ್ತೀವಿ ನಾವು, ಇಲ್ಲಿ ಹುಡುಗ ಅಥವಾ ಹುಡುಗಿ ಬರುತ್ತಲ್ಲ ಅದನ್ನೇ ವಿಶೇಷಣ ಅನ್ಕೊಂಡ್ಬಿಡ್ತೀವಿ ಅಲ್ವಾ. ಇಲ್ಲ, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಗೆ ಏನು ಸಿಗುತ್ತೆ, ಒಳ್ಳೆಯ, ಸುಂದರ, ದಪ್ಪ ಇದ್ದಾರಾ, ಸಣ್ಣ ಇದ್ದಾರಾ ಅಂತ ಏನು ಹೇಳ್ತೀವಲ್ಲ ಅದು ಬಂದು ವಿಶೇಷಣ. ಹುಡುಗ ಹುಡುಗಿಯ ವಿಶೇಷಣ ಆಗೋದಿಲ್ಲ. ಇದು ಕಾಮನ್ ಆಗಿ ಯೂಶ್ವಲಿ ಮಿಸ್ಟೇಕ್ಸ್ ಮಾಡ್ತೀರಾ ನೀವು ಎಕ್ಸಾಮಲ್ಲಿ. ಸೊ ಇದು ಕೇರ್ಫುಲ್ಲಾಗಿ ನೀವು ನೋಡ್ಕೋಬೇಕು. ಹುಡುಗ ಅನ್ನೋದೇನು ವಿಶೇಷಣ ಅಲ್ಲ ಅಂದರೆ ಅದು ನಾಮಪದ ಅಲ್ವಾ. ಸೊ ಎಕ್ಸಾಮ್ಸಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ, ನಿಮಗೆ ಕೊಟ್ಟಿರೋ ಸೆಂಟೆನ್ಸಸ್ಸಲ್ಲಿ ವಿಶೇಷಣ ಗುರುತಿಸಿ ಅಂತ ಹೇಳ್ತಾರೆ, ಮತ್ತು ವಿಶೇಷಣ ಗುರುತಿಸಿದ ಮೇಲೆ ಅದು ಯಾವ ಟೈಪ್ ಅಂತ ಹೇಳ್ತಾರೆ. ನಾವು ಡಿಸ್ಕಸ್ ಮಾಡಿದ್ವಲ್ಲ ಇವಾಗ 4 ಟೈಪು: ಗುಣವಾಚಕ, ಸಂಖ್ಯಾವಾಚಕ, ಪರಿಮಾಣವಾಚಕ ಮತ್ತು ಸೂಚಕ ವಿಶೇಷಣಗಳು. ಅದು ಯಾವುದು ಅಂತ ಐಡೆಂಟಿಫೈ ಮಾಡಿ ನೀವು ಬರೆಯೋದು. ನೆಕ್ಸ್ಟ್ ಬಂದು ಉದಾಹರಣೆ ಬರೀರಿ. ಸೊ ಅವರು ಹೆಡ್ಡಿಂಗ್ ಕೊಟ್ಟಿರ್ತಾರೆ ಯಾವ ವಿಶೇಷಣ ಅಂತ ಹೇಳಿಬಿಟ್ಟು, ಅದನ್ನು ನಿಮ್ಮದು ಸೆಂಟೆನ್ಸಲ್ಲಿ ಯೂಸ್ ಮಾಡ್ಕೊಂಡು ಬರೆಯೋಕ್ಕೆ ಕೇಳ್ತಾರೆ. ಇಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಖಾಲಿ ಜಾಗ ತುಂಬಿರಿ ಅಂತ ಕೇಳ್ತಾರೆ. ಸೊ ಈ ಥರ ಕ್ವಶನ್ಸು ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. ಸೊ ಪ್ರಿಪೇರ್ ಆಗಿರಿ ನೀವು. ಸೊ ನೆಕ್ಸ್ಟ್ ಏನು, ಕ್ವಿಕ್ ರಿವಿಷನ್ ಅಂದರೆ ಸಮರಿ ಅಲ್ವಾ. ಸೊ ಗುಣವಾಚಕ ಅಂದರೆ ಏನು, ಗುಣ ಬಗ್ಗೆ ಹೇಳುವಂಥದ್ದು ವರ್ಡ್ಸ್ ಬಂದರೆ ಅದು ಗುಣವಾಚಕ.
ಸಂಖ್ಯೆ ಬಗ್ಗೆ ಹೇಳ್ತಾ ಇದ್ರೆ ಅಥವಾ ನಂಬರ್ಸ್ ಬಗ್ಗೆ ಹೇಳ್ತಾ ಇದ್ರೆ ಅದು ಸಂಖ್ಯಾವಾಚಕ. ಪ್ರಮಾಣ ಅಥವಾ ಅಳತೆ ಬಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಹೇಳ್ತಾ ಇದ್ರೆ ಅದು ಪರಿಮಾಣವಾಚಕ. ಸೂಚಕ ಅಂದರೆ ಸೂಚನೆಯನ್ನು ತೋರಿಸ್ತಾ ಇದೆ, ಆ ಹುಡುಗ, ಅಲ್ಲಿ, ಇಲ್ಲಿ ಅಂತ ಹೇಳ್ತಾ ಇದ್ರೆ ಅದು ಸೂಚಕ ವಿಶೇಷಣ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ. ಫಸ್ಟ್ನೇದು ದೊಡ್ಡ ಮನೆ, ಸೆಕೆಂಡ್ ಒನ್ 2 ಮಕ್ಕಳು, 3 ಸ್ವಲ್ಪ ಹಾಲು, 4ನೇದು ಈ ಪುಸ್ತಕ. ಇದರಲ್ಲಿ ಬರೋ ವಿಶೇಷಣ ಯಾವುದು, ಆ ವಿಶೇಷಣ ಟೈಪ್ ಏನು ಅನ್ನೋದು ನೀವು ಆನ್ಸರ್ಸನ್ನು ಕಮೆಂಟಲ್ಲಿ ತಿಳಿಸಿ. ಸೊ ನಿಮಗೆ ಅರ್ಥ ಆಗಿದೆ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ. ಸೊ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಥವಾ ಟಾಪಿಕ್ ಅರ್ಥ ಆಯ್ತಾ, ಈಸಿನಾ, ಡಿಫಿಕಲ್ಟಾ ಅಂತ ಹೇಳ್ಬಿಟ್ಟು. ಇನ್ನಷ್ಟು ಕನ್ನಡ ಪಾಠಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನರ್ಚರ್ ಮೈಂಡ್ಸ್. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಕನ್ನಡ ವಿಡಿಯೋ ಜೊತೆ. ಥ್ಯಾಂಕ್ ಯು.